ಮೇಷರಾಶಿಯವರಿಗೆ ಈ ದಿವಸ ಹೊಸ ಕೆಲಸಗಳಿಗೆ ಒಂದಷ್ಟು ಸ್ಫೂರ್ತಿ ಅಂತಕ್ಕಂಥದ್ದು ಸಿಕ್ಕತ್ತೆ. ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದರೆ ಅದಕ್ಕೆ ಮತ್ತೊಂದಷ್ಟು ಪುಷ್ಟಿ ಸಿಕ್ಕುವ ಹಾಗೆ ಆ ಬೇರೆ ಬೇರೆ ಕೆಲಸಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಉತ್ಸಾಹ ಹೆಚ್ಚಾಗುವಂಥದ್ದಾಗತ್ತೆ. ಹೆಚ್ಚು ಖರ್ಚು, ಹಾಗಾಗಿ ಒಂದಷ್ಟು ಬೇಸರವಾಗ್ತಕ್ಕಂತಹದ್ದು, ಏನೋ ಗಲಾಟೆಗಳಾಗತ್ತೆ, ಕಲಹಗಳಾಗತ್ತೆ, ಆ ಸೂಚನೆಗಳನ್ನು ಇಲ್ಲಿ ಹೇಳಬೇಕಾಗಿದೆ. ನಿಮಗಿಂತ ಕಿರಿಯರಿಗೆ ಸಹಾಯವನ್ನು ಮಾಡ್ಬೋದು. ಅದು ಕೇವಲ ಸಹಾಯ ಅಂದ ತಕ್ಷಣ ಏನೋ ಹಣ ಅನ್ನುವಂತಹ ಮಾತ್ರ ಅರ್ಥ ಮಾಡಿಕೊಳ್ಬಾರ್ದು. ಎಲ್ಲ ರೀತಿಯಿಂದಲೂ ಆಲೋಚನೆಗಳನ್ನು ಮಾಡಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಯಾವುದು ಯುಕ್ತವೋ ಯಾವುದು ಸರಿಯೋ ಅದನ್ನು ಸಹಾಯವನ್ನಾಗಿ ಮಾಡುವಂಥದ್ದಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರವಾಗಿ ದ್ವೇಷ ಹೆಚ್ಚಾಗುವಂತಹ ಸಂಭವ ಇದೆ. ಕುಟುಂಬದ ಕೆಲವು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳದೆ ಒಂದೊಂದು ಸಾರಿ ಜಗಳವನ್ನು ಮಾಡಬೇಕಾಗತ್ತೆ. ಪರಿಸ್ಥಿತಿಗಳು ಅರ್ಥ ಆಗದಲೇ ಜಗಳಗಳು ಆಗುವಂಥದ್ದಾಗತ್ತೆ. ಮನೆ ಕಟ್ಟುವಂತಹ ವಿಚಾರದಲ್ಲಿ ದೀರ್ಘ ಸಮಾಲೋಚನೆಯನ್ನು ನಡೆಸ್ತೀರಿ. ನಾಳೆನೇ ಮನೆಯನ್ನು ಕಟ್ಟುವಂಥದ್ದು ಅಂತಲ್ಲ, ಮುಂದಿನ ದಿನಮಾನದಲ್ಲಿ ಮನೆಯನ್ನು ಕಟ್ಟಬೇಕು ಅನ್ನುವಂತಹ ಆಲೋಚನೆಗಳಿದ್ದವರು ಹೆಚ್ಚಿನ ವಿಚಾರಗಳನ್ನು ಅಲ್ಲಿ ಚರ್ಚೆಗೆ ತಂದು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ ಅಂತ ಅರ್ಥ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಅನುಕೂಲ ಇರತಕ್ಕಂಥವರು ಚಂಡಿಕಾ ಪಾರಾಯಣವನ್ನು ಮಾಡಿಸಿ ಶುಭವಾಗಿ. ವೃಷಭ ರಾಶಿ, ಹೊಸ ಕೆಲಸಗಳಿಗೆ ಯಾವುದಕ್ಕೂ ಕೂಡ ಆಲೋಚನೆಗಳನ್ನು ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ಅದು ಅಷ್ಟೊಂದು ನಿಮಗೆ ಫಲಿಸುವುದಿಲ್ಲ ಅಂತ ಹೇಳಬೇಕಾದಂಥದ್ದು. ಜೀವನ ಸಂಗಾತಿಯ ಬಗ್ಗೆ ಒಂದಷ್ಟು ಚಿಂತನೆಗಳಿರಲಿ. ಯಾಕೆ ಅಂತಂದರೆ ಕೇವಲ ನಿಮ್ಮ ವ್ಯವಹಾರವೋ ನಿಮ್ಮ ಉದ್ಯೋಗವೋ ವೃತ್ತಿಯೋ ಆಗಿಬಿಟ್ರೆ ಮನೆಯವರನ್ನು ಹೇಗೆ ನೀವು ಗಮನ ಕೊಡ್ತೀರಿ, ಮನೆಯವರ ಆಸೆ ಆಕಾಂಕ್ಷೆಗಳು ನಿರೀಕ್ಷೆಗಳಿಗೆ ನೀವು ಯಾವ ರೀತಿಯಲ್ಲಿ ಒಂದು ರೀತಿ ಸ್ಪಂದಿಸ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರೋದಿಲ್ಲ, ಅದು ಸ್ವಲ್ಪ ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ಅಪಹಾಸ್ಯಕ್ಕೆ ಗುರಿಯಾಗ್ತೀರಿ, ಬೇರೆಯವರು ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತಹ ಪರಿಸ್ಥಿತಿ ಒದಗಿ ಬರಬಹುದು. ನಿಮ್ಮ ಗುರಿಯ ಬಗ್ಗೆ ವಿಶೇಷವಾದಂತಹ ಧ್ಯಾನ ಇರಲಿ, ಗಮನ ಇರಲಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಾಗೆ ಮಕ್ಕಳಿಂದ ನಿಮಗೆ ಸಂತೋಷ ಸಿಕ್ಕುವಂಥದ್ದು, ಮಕ್ಕಳ ಅಭ್ಯುದಯ, ಮಕ್ಕಳ ಒಂದು ವಿಶೇಷವಾದಂತಹ ನಡೆ ನುಡಿ, ಅವರಿಗೆ ಕೊಟ್ಟಂತಹ ಸಂಸ್ಕಾರದ ಪ್ರತಿಫಲ, ಹಾಗೆ ಅವರು ಜೀವನದಲ್ಲಿ ತಮ್ಮ ಕರ್ತವ್ಯಗಳನ್ನು ಸಕಾಲದಲ್ಲಿ ನಿಷ್ಠರಾಗಿ ಪ್ರಾಮಾಣಿಕರಾಗಿ ನಡ್ಕೊಳ್ತಕ್ಕಂಥದ್ದು ನಿಮಗೆ ಸಂತೋಷವನ್ನು ತರ್ತಕ್ಕಂಥದ್ದಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ, ಹೊಸ ಯೋಜನೆಯ ವಿಚಾರವನ್ನು ಚರ್ಚೆ ಮಾಡ್ತೀರಿ. ಮುಂದಿನ ದಿನಮಾನಕ್ಕೆ ಯಾವುದೋ ಒಂದು ಕೆಲಸ ಆಗಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಅದಕ್ಕೆ ಪೂರಕವಾದಂತಹ ವಿಚಾರಗಳನ್ನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಅವಿವಾಹಿತರಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಆಗುವಂತಹ ಸಿಹಿ ಸುದ್ದಿ, ಅದರಿಂದ ಮನಸ್ಸಿಗೆ ಸಮಾಧಾನ ತೃಪ್ತಿ ಇವೆಲ್ಲವೂ ಕೂಡ ಸಿಕ್ಕುವಂಥದ್ದು. ಜೊತೆಗೆ ಒಂದಷ್ಟು ಉತ್ಸಾಹ ಹೆಚ್ಚಾಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ, ಮನಸ್ಸನ್ನು ಒಂದೇ ರೀತಿಯಲ್ಲಿ ಹಿಡಿದಿಟ್ಟುಕೊಂಡು ಕಾನ್ಸಂಟ್ರೇಟ್ ಮಾಡಿ ಓದೋದಕ್ಕೆ ಅವಕಾಶಗಳಾಗೋದಿಲ್ಲ. ಓದುವುದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ತುಂಬ ಸಕ್ರಿಯರಾಗಿರ್ತೀರಿ ಅನ್ನುವಂಥದ್ದು, ಅದು ನಿಜವಾಗಲೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಬೇರೆಲ್ಲ ಆಲೋಚನೆಗಳು ಬೇರೆ ಚಟುವಟಿಕೆಗಳು ನಿಮ್ಮ ಓದಿಗೆ ಪೂರಕವಾಗಿರಬೇಕೇ ಹೊರತು ಅವುಗಳೇ ಪ್ರಧಾನವಾಗಿ ಇರಬಾರ್ದು ಅಂತ ಅರ್ಥ. ಉನ್ನತ ಅಧಿಕಾರಿಗಳಿಂದ ಶುಭವಾದಂತಹ ಹಾರೈಕೆ, ಅವರ ಆಶೀರ್ವಾದ, ಮಾರ್ಗದರ್ಶನ ಇವೆಲ್ಲವೂ ಕೂಡ ಸಿಗುವಂಥದ್ದು. ವ್ಯಾಪಾರ ನಿಮಿತ್ತವಾಗಿ ಪ್ರಯಾಣವನ್ನು ಮಾಡಬೇಕಾದಂತಹ ಸಾಧ್ಯತೆಗಳಿರುತ್ತೆ. ಆದರೆ ಅಲ್ಲಿ ಆಗ್ತಕ್ಕಂತಹ ಕಷ್ಟ ನಷ್ಟ ಆಗುಹೋಗುಗಳ ಬಗ್ಗೆ ಹೆಚ್ಚು ಗಮನ ಇರಲಿ. ಮಕ್ಕಳ ನಿರ್ಧಾರ ನಿಮಗಿಷ್ಟ ಆಗೋದಿಲ್ಲ, ನಮ್ಮನ್ನೊಂದು ಮಾತು ಕೇಳಲಿಲ್ಲ ಅನ್ನುವಂತಹ ಆಕ್ಷೇಪ ನಿಮ್ಮದಾಗಿರ್ತಕ್ಕಂತಹದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನೌಕರಿಯಲ್ಲಿ ಸಹೋದ್ಯೋಗಿಗಳ ಒಂದಷ್ಟು ಸಹಕಾರ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ಮನೆಯಿಂದ ದೂರದ ಪ್ರಯಾಣ ಮಾಡೋದರಿಂದ ಬೇಸರವಾಗುತ್ತೆ, ಹಿಂತಿರುಗಿ ಬರುವಂಥದ್ದು ಕಷ್ಟ, ಅಲ್ಲೇ ಉಳಿಯೋದಕ್ಕೂ ಕಷ್ಟ. ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿರ್ತೀರಿ. ಅಂತಹ ಪರಿಸ್ಥಿತಿಯನ್ನು ಜ್ಞಾಪಿಸಿಕೊಂಡು ದುಃಖ ಪಡ್ತಕ್ಕಂಥದ್ದು ಆಗುತ್ತೆ ಅಂತ ಅರ್ಥ. ಮನಸ್ಸಿನಲ್ಲಿ ಅಹಿತಕರವಾದಂತಹ ವಿಚಾರಗಳ ಒಂದು ಆತಂಕ, ಏನಾಗ್ಬಿಡುತ್ತೋ, ಯಾವ ಕ್ಷಣದಲ್ಲಿ ಜೀವಕ್ಕೆ ಕೊತ್ತು ಬರುತ್ತೋ ಅಥವಾ ನನ್ನ ನೌಕರಿ ಹೋಗುತ್ತೋ, ಮನೆಯಲ್ಲಿ ಇನ್ನೇನು ಸಮಸ್ಯೆಗಳಾಗುತ್ತೋ, ಯಾರು ಆಸ್ಪತ್ರೆಗೆ ಸೇರ್ತಾರೋ ಅಥವಾ ಯಾರ ಜೀವ ಹೋಗುತ್ತೋ, ಇವೆಲ್ಲ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗುತ್ತೆ.
ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಆರೋಗ್ಯದ ಸಮಸ್ಯೆ, ಅದರಲ್ಲೂ ಹೊಟ್ಟೆಗೆ ಸಂಬಂಧಪಟ್ಟಂತಹ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಪೂರ್ಣ ವಿಶ್ರಾಂತಿಯಿಂದ ಮಾತ್ರ ಚೇತರಿಕೆಗೆ ಅವಕಾಶ ಇದೆ. ಎಲ್ಲಿ ವಿಶ್ರಾಂತಿ? ಪ್ರತಿ ಕ್ಷಣವೂ ಕೂಡ ನೀವು ತುಂಬ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿರೋದ್ರಿಂದ ವಿಶ್ರಾಂತಿಗೆ ಅವಕಾಶಗಳು ಕಡಿಮೆ ಅಂತ ಹೇಳಬೇಕಾದಂಥದ್ದು. 21 ಬಾರಿ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಸಿಂಹರಾಶಿ, ಕೆಲಸದ ಒತ್ತಡದಿಂದ ದೈಹಿಕವಾಗಿ ಒಂದಷ್ಟು ಹಿಂಸೆ ಆಗ್ತಕ್ಕಂತಹ ಸೂಚನೆಗಳಿದೆ. ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಅವಕಾಶಗಳಿಲ್ಲ. ಮನಸ್ಸೇನೋ ಇದೆ ಯಾರಿಗಾದರೂ ಒಂದಷ್ಟು ಸಹಾಯವನ್ನು ಮಾಡಬೇಕು ಅಂತ, ಆದರೆ ಅವಕಾಶಗಳು, ಸರಿಯಾದಂತಹ ಸಂದರ್ಭಗಳು ನಿಮಗೆ ಒದಗಿ ಬರ್ತಾ ಇಲ್ಲ ಅನ್ನುವಂಥದ್ದು. ಸಾಮರ್ಥ್ಯವನ್ನು ಮೀರಿ ಸಹಾಯ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಆದರೆ ಆ ಪ್ರಯತ್ನ ಸಫಲವಾಗದಲೇ ಬೇಸರವನ್ನು ಮಾಡಿಕೊಳ್ತೀರಿ ಅಂತ ಅರ್ಥ. ಅನಗತ್ಯವಾದಂತಹ ವಿವಾದಗಳು ನಿಮ್ಮ ಮೇಲೆ ಬರಬಹುದು. ಸುಮ್ಮನೆ ಇದ್ದವರಿಗೆ ಬರುತ್ತೆ, ಇನ್ನೆಲ್ಲ ಕೆಲಸಕ್ಕೂ ಕೂಡ ಮುಂದುವರ್ಕೊಂಡು ಹೋಗಿ ನಾನೇ ಅನ್ನುವಂತಹ ರೀತಿಯಲ್ಲಿ ಕೆಲಸ ಮಾಡುವಾಗ ಆ ರೀತಿಯ ಅಪವಾದಗಳು ಬರುವಂಥದ್ದು ಸರ್ವೇ ಸಾಮಾನ್ಯ ಅಂತ ಭಾವಿಸಬೇಕಾಗತ್ತೆ. ಬೇರೆಯವರನ್ನು ಯಾವುದೇ ಕಾರಣಕ್ಕೂ ಅವಲಂಬಿಸಬೇಡಿ. ಯಾವುದೋ ಒಂದು ಕೆಲಸ ಆಗಬೇಕಾಗತ್ತೆ, ಅವರನ್ನು ಕೇಳಿ ನಾನು ಮಾಡ್ತೀನಿ ಅನ್ನುವಂತಹ ಪರಿಸ್ಥಿತಿ ಬಂದಾಗ, ಅವರನ್ನೇ ಎಲ್ಲದಕ್ಕೂ ಕೇಳಬೇಕಾದಂತಹ ಪರಿಸ್ಥಿತಿ ಬಂದಾಗ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಕೋಪದಿಂದ ಹಲವಾರು ಅವಘಡಗಳಾಗತ್ತೆ. ಆದಷ್ಟು ಕೋಪವನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥದ್ದು. ರುದ್ರದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ರಾಜಕೀಯ ವಿಚಾರಗಳಿಂದ ದೂರ ಇರಬೇಕು. ರಾಜಕಾರಣಿಗಳಿಂದ, ರಾಜಕೀಯದ ವಿಷಯಗಳಿಂದ, ರಾಜಕೀಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ವ್ಯಕ್ತಿಗಳಿಂದ ಸಮಸ್ಯೆ ಅಥವಾ ತೊಂದರೆ ಅನ್ನುವಂಥದ್ದು ಆಗತ್ತೆ. ವಿರೋಧಿಗಳಿಂದ ನಿಮ್ಮ ಸ್ನೇಹಕ್ಕೆ ಧಕ್ಕೆ ಆಗಬಹುದು. ಎಚ್ಚರ ಇರಲಿ. ಯಾರು ನಿಮಗೆ ವಿರೋಧವಾಗಿ ನಡ್ಕೊಳ್ತಾರೋ, ಶತ್ರುಗಳಾಗಿರ್ತಾರೋ ಅವರಿಂದ ನಿಮ್ಮ ಕೆಲಸಕ್ಕೆ ತೊಂದರೆಗಳಾಗತ್ತೆ. ಈ ದಿವಸ ನಿಮಗೆ ವಿಚಿತ್ರವಾದಂತಹ ದಿವಸ ಅಂತಲೇ ಹೇಳಬೇಕಾದಂಥದ್ದಿದೆ. ನೀವು ನಂಬಿದರೆ ನಿಮಗೆ ಮೋಸ ಮಾಡ್ತಾರೆ, ಅದನ್ನು ಗಮನಿಸಿ. ಯಾವ ವ್ಯಕ್ತಿಯನ್ನು ನೀವು ನಂಬಿ ವ್ಯವಹರಿಸ್ತೀರೋ ಅದೇ ವ್ಯಕ್ತಿಯಿಂದ ನಿಮಗೆ ಮೋಸ ಆಗುವಂಥದ್ದಿದೆ. ನರಗಳಲ್ಲಿ ಅಥವಾ ಮೂಳೆಯಲ್ಲಿ ನೋವನ್ನು ಅನುಭವಿಸ್ತೀರಿ. ಅದು ನಿಮ್ಮ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಗಮನಿಸಿಕೊಳ್ಳಿ. ಜೊತೆಗೆ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥದ್ದು. ಆಗ ಒಂದಷ್ಟು ಮನಸ್ಸಿಗೆ ಸಮಾಧಾನವಾಗುತ್ತೆ. ಹಿರಿಯರು, ಅಧಿಕಾರಿಗಳು ನಿಮ್ಮಿಂದ ತುಂಬ ಪ್ರಭಾವಿತರಾಗ್ತಾರೆ. ಆ ವ್ಯಕ್ತಿಯ ಬುದ್ಧಿವಂತಿಕೆ ಏನಪ್ಪ, ತಿಳುವಳಿಕೆ ಏನು, ಎಷ್ಟರ ಮಟ್ಟಿಗೆ ಅವರು ವಿಶೇಷವಾದಂತಹ ಜ್ಞಾನವನ್ನು ಹೊಂದಿದ್ದಾರೆ, ಇವೆಲ್ಲವೂ ಕೂಡ ಪ್ರಶಂಸೆಗೆ ಬರ್ತಕ್ಕಂಥದ್ದಾಗತ್ತೆ. ನಕಾರಾತ್ಮಕವಾದಂತಹ ಯಾವುದೇ ಚಿಂತನೆಗಳು ಬೇಡ, ಅದನ್ನು ದೂರ ಮಾಡಿಬಿಡಿ ಅಂತ ಹೇಳುವಂಥದ್ದು. ಪ್ರೇಮಿಗಳಿಗೆ ಬಹಳ ಶುಭವಾದಂತಹ ದಿವಸ, ಆದರೆ ಕಾನೂನು ಚೌಕಟ್ಟನ್ನು ಎಲ್ಲೂ ಕೂಡ ಮೀರಿ ಹೋಗಬಾರದು ಅನ್ನುವಂತಹ ಎಚ್ಚರಿಕೆಯೂ ಇದೆ. ಉತ್ತಮವಾದಂತಹ ಅನುಭವಿಗಳ ಸಲಹೆ ನಿಮಗೆ ಒಂದಷ್ಟು ಪುಷ್ಟಿಯನ್ನು ಕೊಡುತ್ತೆ. ಅವರ ವೈಯಕ್ತಿಕವಾದಂತಹ ಯಾವ ಅನುಭವ ಇದೆ ಅದು ನಿಮಗೆ ಸಹಾಯವಾಣಿಯಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ವಿಚಾರದಲ್ಲಿ ಒಂದಷ್ಟು ಸಮಯವನ್ನು ಕಳೀತೀರಿ. ಭಗವಂತ ಅಂದರೆ ಏನು, ವೇದ ಅಂದರೆ ಏನು, ಪುರಾಣ ಅಂದರೆ ಏನು, ಹೀಗೆ ಹಲವಾರು ಧಾರ್ಮಿಕ ಕೈಂಕರ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ ಅಂತ ಅರ್ಥ. ಮನೇ ದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆಯಲ್ಲಾಗಲಿ ಹೊರಗಿನ ಸಮಾಜದಲ್ಲಾಗಲಿ ಜನರ ಮನಸ್ಸಿನಲ್ಲಿ ನಂಬಿಕೆ, ವಿಶ್ವಾಸಗಳು ಮೂಡ್ತಕ್ಕಂತಹ ಒಂದು ಕೆಲಸವನ್ನು ಮಾಡಿ. ಮೊದಲು ಜನರ ನಂಬಿಕೆಯನ್ನು ಸಂಪಾದನೆ ಮಾಡಿ ಅಂತ ಅರ್ಥ. ನೀವು ಎಷ್ಟು ಪಾರದರ್ಶಕವಾಗಿರ್ತೀರೋ ಅಷ್ಟೇ ನಿಮಗೆ ಲಾಭ. ಅಂದರೆ ಪ್ರಾಮಾಣಿಕತೆಗೆ ಹೆಚ್ಚಿನ ಆದ್ಯತೆಯನ್ನು, ಬೆಲೆಯನ್ನು ನೀಡಬೇಕಾದಂಥದ್ದು. ನಿಮ್ಮ ಬಂಧುತ್ವ ಮತ್ತು ಸ್ನೇಹಿತರ ಮಧ್ಯೆ ಇರತಕ್ಕಂತಹ ಒಡನಾಟ ಎರಡೂ ಕೂಡ ತುಂಬ ಚೆನ್ನಾಗಿರಬೇಕು. ಅದು ಏನಾದರೂ ಚೆನ್ನಾಗಿಲ್ಲ ಅಂತಾದಾಗ ಕೆಲವು ಸಂಕಷ್ಟಗಳಾಗುತ್ತೆ. ಪಾಲುದಾರಿಕೆಯ ಹೂಡಿಕೆಯಲ್ಲಿ ಲಾಭ ಇದೆ. ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ನೀವೇನಾದರೂ ಕೆಲಸಗಳನ್ನು ಮಾಡ್ತಾಯಿದ್ರೆ ಅದರಿಂದ ನಿಮಗೆ ಲಾಭ ಸಿಕ್ಕುವಂಥದ್ದಿದೆ. ಮನೆಯಲ್ಲಿ ಸಡಗರ, ಖುಷಿ ಎಲ್ಲವೂ ಕೂಡ ಇರುತ್ತೆ. ಯಾವಾಗ ನೀವು ಅಂದುಕೊಂಡಂಥದ್ದು ಎಲ್ಲವೂ ಕೂಡ ಸಕಾಲದಲ್ಲಿ ನೆರವೇರುತ್ತೋ ಆಗ ನಿಮಗೆ ಸಮಾಧಾನ, ಧೈರ್ಯ, ಸಂತೋಷ ಸಿಕ್ಕುವಂಥದ್ದಾಗತ್ತೆ. ತಾಯಿಯವರ ಹಣವೂ ಕೂಡ ನಿಮಗೆ ಸಹಾಯಕವಾಗಿ ಸಿಕ್ಕಬಹುದು ಅಂತ ಹೇಳಬೇಕಾದಂಥದ್ದು. ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ಮೂಢನಂಬಿಕೆಗಳಿಂದ ಮೋಸ ಹೋಗಬಹುದು.
ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆಗಳು ಬೇಡ ಅಂತ ಅರ್ಥ. ಅಂತಹ ಮೂಢನಂಬಿಕೆಗಳಿಂದ ನೀವು ಮೋಸ ಹೋಗೋದಕ್ಕೆ ಸಾಧ್ಯತೆ ಇದೆ. ಆದಾಯದ ಮೂಲಗಳು ಗಟ್ಟಿಯಾಗ್ತಾ ಹೋಗುತ್ತೆ, ಇನ್ನಷ್ಟು ಮತ್ತಷ್ಟು ನಿಮಗೆ ಹಣ ಸಿಕ್ಕುವಂಥದ್ದಾಗತ್ತೆ. ರಾಜಕೀಯ ವಿಚಾರದಲ್ಲಿ ಆಸಕ್ತಿಯನ್ನು ಹೊಂದಿರಿ. ಎಲ್ಲ ವಿಚಾರಗಳು ನನಗೆ ಗೊತ್ತು, ರಾಜಕೀಯದಲ್ಲಿ ನಾನಿಲ್ಲ ಅನ್ನುವಂತಹ ಮನಸ್ಥಿತಿ ಏನು ಬೇಡ. ನಿಮಗೆ ಒಂದು ವೇಳೆ ಅದರಲ್ಲಿ ಆಸಕ್ತಿ ಇದ್ದರೆ ಅದು ನಿಮಗೆ ವಿಶೇಷವಾದಂತಹ ಆಕರ್ಷಣೆಯನ್ನು ತನ್ನ ಕಡೆಗೆ ಅದು ಮಾಡುವಂಥದ್ದಾಗತ್ತೆ. ರಾಜಕಾರಣಿಗಳಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಬೇರೆಯವರ ಅವಕಾಶ ನಿಮಗೆ ಒದಗಿ ಬರತಕ್ಕಂಥದ್ದು. ಯಾಕೆ ಅಂತಂದರೆ ಎಲ್ಲೋ ಒಂದಷ್ಟು ಜನ ವಿಚಲಿತರಾಗಿದ್ದರೆ ಆ ಸ್ಥಾನವೂ ಕೂಡ ನಿಮ್ಮಿಂದನೇ ಭರ್ತಿಯಾಗ್ತಕ್ಕಂಥದ್ದಾಗಿ ನಿಮಗೆ ವಿಶಿಷ್ಟವಾದಂತಹ ಗೌರವ ಸಿಕ್ಕುವಂಥದ್ದಾಗತ್ತೆ. ಬರಹಗಾರರಿಗೆ ಶುಭ ಮತ್ತು ಲಾಭ ಎರಡೂ ಇರತಕ್ಕಂತಹದ್ದು. ವ್ಯಾಪಾರಿಗಳಿಂದ ಉತ್ತಮವಾದಂತಹ ಲಾಭ. ಹೀಗೆ ಒಂದೊಂದು ಅಂಶವನ್ನು ಗಮನಿಸಿದಾಗ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಗ್ರಹಗತಿ ಚೆನ್ನಾಗಿದೆ ಅಂತ ಹೇಳಬೇಕು. ಶುಭವಾಗಿ. ಮಕರ ರಾಶಿ ಮಹಿಳೆಯರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ವ್ಯಾಪಾರದಲ್ಲಿ ಮೋಸ ಅಥವಾ ನಷ್ಟ ಹೆಚ್ಚಾಗಿರುತ್ತೆ, ಅದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ನಿಮ್ಮ ಶಕ್ತಿಯನ್ನು ಮೀರಿ ಕೆಲಸವನ್ನು ಮಾಡಿ ನಿಮಗೆ ಸುಖ ಇದೆ, ಅದರಿಂದ ಲಾಭವೂ ಕೂಡ ಶಾಶ್ವತವಾಗಿ ನಿಮಗೆ ಬರುವಂಥದ್ದಾಗತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಅವಮಾನಕ್ಕೆ ಅವಕಾಶ ಇದೆ. ಇದೆಲ್ಲ ಕಡೆಯಲ್ಲೂ ಕೂಡ ಸರ್ವೇ ಸಾಧಾರಣ. ಆದರೆ ನಮಗೆ ಯಾವುದೇ ರೀತಿಯ ಮರ್ಯಾದೆ ಹೋಗದೇ ಇರುವ ಹಾಗೆ ನಾವು ಗಮನಿಸಬೇಕಾದ್ದು ನಮ್ಮ ಧರ್ಮ ಅಂತ ಹೇಳಬೇಕು. ನೌಕರಿ ಅಥವಾ ವೃತ್ತಿಯಲ್ಲಿ ಜೊತೆಗೆ ನಿಮ್ಮ ಆಲೋಚನೆಯಲ್ಲಿ ಒಂದಷ್ಟು ಏರುಪೇರುಗಳು ಆಗುವಂತಹದ್ದು. ಅಂತಹ ಸಂದರ್ಭದಲ್ಲಿ ತಾಳ್ಮೆಯನ್ನು ಕಳ್ಕೊಳ್ಳದಲೇ ಸರಿಯಾಗಿ ಜವಾಬ್ದಾರಿಯುತವಾಗಿ ನಿಂತು ವ್ಯವಹರಿಸಬೇಕು ಅನ್ನುವಂತಹ ಅರ್ಥವಾಗುತ್ತೆ. ಇನ್ನು ಎಲ್ಲ ಹಳೆಯ ವಿಚಾರಗಳಿಂದ ಮನಸ್ಸು ಏನೋ ಒಂದು ರೀತಿಯಲ್ಲಿ ಚಂಚಲವಾಗುತ್ತೆ. ಹಿಂದೆ ನಡೆದಂತಹ ಎಲ್ಲ ಘಟನೆಗಳು ಜ್ಞಾಪಕಕ್ಕೆ ಬರುತ್ತೆ, ಮನಸ್ಸಿಗೆ ಅಹಿತ ಅಂತ ಅನಿಸುತ್ತೆ. ದುರ್ಗಾರಾಧನೆಯನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಕೆಲಸದಲ್ಲಿ ಉತ್ತಮವಾದಂತಹ ಸಾಧನೆ ಜೊತೆಗೆ ಲಾಭ ಇವೆರಡನ್ನೂ ಕೂಡ ನೋಡ್ತೀರಿ. ಆಧ್ಯಾತ್ಮಿಕ ಪ್ರಭಾವ ನಿಮ್ಮನ್ನು ಬೆರಗುಗೊಳಿಸುತ್ತೆ. ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಈ ಪುಣ್ಯಭೂಮಿಯಲ್ಲಿ ಇಷ್ಟೆಲ್ಲ ವೈಚಿತ್ರ್ಯಗಳು ವಿಶೇಷತೆಗಳು ಇದೆಯಾ ಅಂತ ನೀವೇ ಆಶ್ಚರ್ಯಚಕಿತರಾಗ್ತೀರಿ ಅಂತ ಹೇಳಬೇಕು. ಕಲೆ ಮತ್ತು ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರೋದಕ್ಕೆ ಅವಕಾಶಗಳು ಇಲ್ಲಿ ಕಾಣುವಂಥದ್ದಾಗತ್ತೆ. ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಒಂದು ರೀತಿಯಲ್ಲಿ ಗೌರವ ಸ್ಥಾನ, ಅದೇ ದೀವಟಿಗೆ ಅಂತ ಹೇಳಬೇಕು. ದೊಡ್ಡವರ ಮಾರ್ಗದರ್ಶನ ಏನಿದೆ ಅದೇ ಎಲ್ಲವೂ ಕೂಡ ನಮ್ಮನ್ನು ಸಾರ್ವಕಾಲಿಕವಾಗಿ ಕಾಪಾಡ್ತಕ್ಕಂಥದ್ದು ಅಂತ ನಂಬಬೇಕಾದಂಥದ್ದು. ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಲ್ಲಿ ನೀವು ಯಶಸ್ಸನ್ನು ಹೊಂದ್ತೀರಿ. ಆ ಒಂದು ನಾಯಕತ್ವದ ಲಕ್ಷಣ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಸ್ಪಷ್ಟ. ಹಲವು ರೀತಿಯ ಕೆಲಸಗಳು ಕೂಡ ನಿಮ್ಮಿಂದ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಶಿವಾರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಆರ್ಥಿಕವಾಗಿ ತೊಂದರೆ ಇರುವುದಿಲ್ಲ, ಆದರೆ ಸಂತೋಷದಿಂದ ಹಣವನ್ನು ಖರ್ಚು ಮಾಡಿ ಸಂತೋಷದ ಸಮಯವನ್ನು ಕಳೀತಕ್ಕಂತಹ ದಿವಸ ಇದಾಗಿರುತ್ತೆ. ಮಕ್ಕಳ ನಡವಳಿಕೆಯಿಂದ ಬೇಸರವಾಗುತ್ತೆ. ಮಕ್ಕಳು ಯಾವುದೋ ಶಾಲೆಗೆ ಹೋಗೋದಿಲ್ಲ ಅಥವಾ ಉಪಾಧ್ಯಾಯರು ಹೇಳಿದ್ದನ್ನು ಕೇಳೋದಿಲ್ಲ, ಇನ್ನೇನೋ ತೊಂದರೆಗಳು. ಹಾಗಾಗಿ ಮಕ್ಕಳ ಮೇಲೆ ಬರತಕ್ಕಂತಹ ಯಾವ ವಿಚಾರಗಳಿದೆ ಅದನ್ನು ಗಮನಿಸಿದಾಗ ಮಕ್ಕಳ ಬಗ್ಗೆ ಚಿಂತೆ ಶುರುವಾಗ್ತಕ್ಕಂಥದ್ದಾಗತ್ತೆ. ಅದೃಷ್ಟವಶಾತ್ ಈ ದಿವಸ ನಿಮಗೆ ಮಕ್ಕಳ ನಡವಳಿಕೆಯಿಂದ ಬೇಸರ ಆಗೋದೇ ಇಲ್ಲ. ಅಂದರೆ ಮಕ್ಕಳು ಅಷ್ಟು ಯೋಗ್ಯವಾಗಿ ಇರ್ತಾರೆ ಅನ್ನುವಂತಹ ಅರ್ಥ. ವಾದ ವಿವಾದಗಳು ನಿಮ್ಮ ಪರವಾಗಿಯೇ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಕೆಲವು ಹೊಡೆತಗಳಿಂದ ಕೆಲವು ತೊಂದರೆಗಳಿಂದ ಮಾನಸಿಕವಾಗಿ ಅಸ್ವಸ್ಥತೆ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ನಿಧವಾದಂತಹ ಕೆಲಸಗಳೆಲ್ಲವೂ ಕೂಡ ವೇಗವಾಗಿ ಮುಗಿಯುತ್ತೆ. ಗ್ರಹಗತಿ ಚೆನ್ನಾಗಿಲ್ಲದೆ ಇದ್ದಾಗ ಎಲ್ಲವೂ ಕೂಡ ನೆನೆಗುದಿಗೆ ಬಿದ್ದಿತ್ತು, ಆದರೆ ಈಗ ಗ್ರಹಗತಿ ಚೆನ್ನಾಗಿದೆ, ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಇದೆ ಅನ್ನುವಂತಹ ಅರ್ಥ. ಜೊತೆಗೆ ನಿಮ್ಮ ಪ್ರಭಾವ ಪ್ರಚಾರಗಳಿಂದ ಕೆಲವೊಂದಷ್ಟು ಹೆಸರುಗಳು ಕೇಳಿಬರುತ್ತೆ. ಅಂತಹ ಹೆಸರುಗಳನ್ನು ನೀವು ಬಹಿರಂಗಪಡಿಸದೇ ಇದ್ದರೆ ಬಹಳ ಉತ್ತಮವಾಗಿರುತ್ತೆ ಅಂತ ಅರ್ಥ. ವಿಶೇಷವಾಗಿ ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ
ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬ ಪ್ರಾರ್ಥನಾ ಮಂತ್ರ ನಿಮ್ಮದಾಗಿರಲಿ. ಶುಭವಾಗಿ.